ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಿನ್ನೆ ನಾವು ನೋಡಿದೆವು ಗ್ರಹಗಳ ಬಗ್ಗೆ ಹೇಳಿ, ಗ್ರಹಚಾರದ ಬಗ್ಗೆ ಹೇಳಿ, ಬೆಳಕಿನ ಬಗ್ಗೆ ಹೇಳಿ, ಬೆಳಕಿನ ತಿರುಗಾಟದ ಬಗ್ಗೆ ಹೇಳಿ ಅಂತ ಕೇಳಿದ್ರು ಋಷಿಗಳೆಲ್ಲ. ಅದಕ್ಕೆ ಶೌನಕರು ಹೀಗೆ ಕೇಳಿದಾಗ ಸೂತರು ಹೇಳಿದ್ರು, ನಾವು ನೋಡ್ತಾ ಇದ್ರೂ ಕೂಡ ಬೆಳಕಿನ ಲೀಲೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ. ನಮಗೆ ಕಾಣಿಸ್ತಾ ಇರುತ್ತೆ, ಆದರೆ ಆ ಬೆಳಕು ಅರ್ಥ ಆಗೋದಿಲ್ಲ. ಯಾವ ರೀತಿ ಸಂಚಾರ ಮಾಡುತ್ತೆ ಬೆಳಕು, ಇದ್ಯಾವುದು ಅರ್ಥ ಆಗೋಲ್ಲ. ಹೀಗೆ ಬಂದು ಆಕಾಶದಲ್ಲಿರುವ ಮೋಡಗಳ ಬಗ್ಗೆ ನಿರೂಪಣೆ ಮಾಡಿದ್ರು. ಯಾವ ಯಾವ ಮೋಡ ನೀರನ್ನು ಯಾವ ಯಾವ ರೀತಿ ಕೊಡುತ್ತೆ ಅಂತ. ಕೆಲವೊಂದು ಮೋಡಗಳು ಇಬ್ಬನಿಯಂತೆ ಚುಮಕಿಸುತ್ತೆ, ಕೆಲವೊಂದು ಮೋಡಗಳು ಇಬ್ಬನಿಯನ್ನೇ ಚುಮಕಿಸುತ್ತೆ, ಕೆಲವೊಂದು ಧಾರೆ, ಕೆಲವೊಂದು ಬಿಂದು, ಕೆಲವೊಂದು ಆಸಾರ, ಈ ತರಹ ಬೇರೆ ಬೇರೆ ತರಹದ ಮೋಡಗಳುಂಟು ಅಂತ ಹೇಳಿದ್ರು. ಹೀಗೆ ಹೇಳಿ ಬೆಳಕಿನ ಮುಖ್ಯವಾದ ಗತಿ ಸೂರ್ಯನ ಗತಿ, ಆ ಸೂರ್ಯನ ರಥದ ಬಗ್ಗೆ ಹೇಳ್ತೇವೆ ಅಂತ ಹೇಳ್ತಾ ಇದ್ದಾರೆ. ಸೂರ್ಯನ ರಥ ಎರಡೂ ರೀತಿ ತೋರಿ ಬರುತ್ತೆ. ಸೂರ್ಯನ ರಥದ ವರ್ಣನೆ ಇದೆ. ಇದೇನಿದು ಸೂರ್ಯನ ರಥ ಕಾಣಲ್ವಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಅದು ರೂಪಕ, ಅದು ಅಮೂರ್ತ ಅಂತ ಕೂಡ ಹೇಳ್ತಾರೆ. ಇದು ಬಹಳ ವಿಶಿಷ್ಟ. ಮೋಡವನ್ನು ಮೇಘ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಯಾಕೆ? ಮೇಹನಾಚ್ಚ ಮೇಹರ್ಧಾತೋ ಮೇಘತ್ವಂ ವ್ಯಂಜಯಂತಿ ಚ. ಮೇಹನಾಥ್ ಕೆಳಗಡೆ ನೀರನ್ನು ಚುಮುಕಿಸುವುದರಿಂದ ಮೇಘ ಅಂತ ಕರೀತಾರೆ. ಸ್ರಷ್ಟಾಸೌ ವೃಷ್ಟಿ ಸರ್ಗಸ್ಯ ಧ್ರುವೇಣಾಧಿಷ್ಠಿತೋ ರವಿ. ಈ ತರಹದ ಮಳೆ ಬೀಳೋದು ಸೂರ್ಯನಿಂದಲೇ. ಅದಕ್ಕೆ ಗಾಳಿಯೂ ಜೊತೆಗೂಡಿ ಇರುತ್ತೆ. ಮೋಡಗಳನ್ನು ತಳ್ಳಬೇಕು, ಮೋಡಗಳನ್ನು ಬೇರ್ಪಡಿಸಬೇಕು. ತಂಗಾಳಿಯಾಗಿ ಬಂದರೆ ಓಹೋ ಮಳೆ ಬರುತ್ತೆ, ವಿಪರೀತ ಗಾಳಿ ಆಯಿತು ಅಂತಂದರೆ ಇದ್ದ ಮೋಡಗಳೆಲ್ಲ ಸರಿದು ಹೋಗುತ್ತೆ. ಆದ್ದರಿಂದ ಧ್ರುವೇಣಾಧಿಷ್ಠಿತೋ ರವಿಹಿ, ಧ್ರುವೇಣಾಧಿಷ್ಠಿತೋ ವಾಯು ವೃಷ್ಟಿಂ ಸಂಹರತೆ ಪುನಃ. ಮಳೆ ಬರಿಸುವವ ಸೂರ್ಯ, ಆ ಬರಿಸುವ ಮಳೆಯನ್ನು ಆಯಾ ಪ್ರದೇಶಕ್ಕೆ ವಿಲೇವಾರಿ ಮಾಡುವವನು ವಾಯು. ಇಬ್ಬರೂ ಕೂಡ ಧ್ರುವಮಂಡಲ ಕಡೆಯಿಂದಲೇ ಬೀಸೋದು, ಇಬ್ಬರೂ ಧ್ರುವಮಂಡಲದ ಕಡೆಯಿಂದಲೇ ಕೆಲಸ ಮಾಡೋದು. ಒಟ್ಟಾರೆ ನಿನ್ನೆ ಮತ್ತೆ ಇವತ್ತು ನಾವು ತಿಳಿದದ್ದು ಹೀಗೆ,
ಧ್ರುವಮಂಡಲ ಅನ್ನೋದು ಜಗತ್ತಿನ ಕೇಂದ್ರ. ನಾವು ನಮ್ಮ ಕೇಂದ್ರವನ್ನು ಇಟ್ಕೊಳ್ತೇವೆ. ನಮ್ಮ ಕೇಂದ್ರವನ್ನು ಇಟ್ಟುಕೊಂಡು ಪ್ರಯೋಜನ ಇಲ್ಲ. ನಮ್ಮ ಸರ್ವೆಯ ಸಮಸ್ಯೆಗಳನ್ನು ನಾನು ನಿರೂಪಣೆ ಮಾಡಿದ್ದೇನೆ. ಸರ್ವೆ ಡಿಪಾರ್ಟ್ಮೆಂಟಿನವರು ದೂರವನ್ನು ಅಳೆಯುವಾಗ ಆಡಳಿತಾತ್ಮಕ ಉದ್ದೇಶ ಇತ್ತು. ನಾನು ನಿಮಗೆ ಅದನ್ನು ಹೇಳಿದೆ. ಅದರಿಂದಾಗಿ ಸರ್ವೆ ಮಾಡುವಾಗ ಕೆಲವೊಮ್ಮೆ ಅಳಿಲಿಕ್ಕಾಗಲ್ವಲ್ಲ, ಲೆಕ್ಕದ ಮೂಲಕವೇ ಅಳಿಬೇಕು. ಹಿಮಾಲಯದ ಈ ಶ್ರೇಣಿ ಎಷ್ಟುದ್ದ ಇದೆ ಅಂದರೆ ಟೇಪ್ ಇಟ್ಕೊಂಡು ಹೋಗ್ಲಿಕ್ಕಾಗತ್ತೇನು? ಅಲ್ಲೆಲ್ಲ ಗಣಿತದಿಂದಲೇ ಅಳಿಬೇಕು. ಮೊದಲು ಅಳಿಬೇಕಾದ್ರೆ ನಡ್ಕೊಂಡು ಹೋಗಬೇಕು. ಎಷ್ಟು ದೂರ ನಡ್ಕೊಂಡು ಹೋಗೋದು? ಅದಕ್ಕೆ ಯಂತ್ರವೊಂದನ್ನು ಒಳಗಡೆ ಇಟ್ಕೊಂಡಿದ್ರು. ಅದನ್ನು ಹೊರಗಡೆ ನೋಡಿದ್ರೆ ಕಷ್ಟ ಆಗತ್ತೆ ಅಂತ ಹೇಳಿ ಕಾಲಿಗೆ ಕಟ್ಟಿಕೊಂಡು ನಡ್ಕೊಂಡು ಹೋಗೋದು. ಗೊತ್ತೇ ಆಗಲ್ಲ ಇವ್ರು ಯಾಕೆ ಹಿಂಗೆ ನಡೀತಾ ಇದ್ದಾರೆ ಅಂತ ಅನ್ಕೋಬೇಕು. ಆದರೆ ಒಳಗಡೆಯಿಂದ ಆ ಯಂತ್ರವನ್ನು ಕಟ್ಟಿಕೊಂಡು ನಡ್ಕೊಂಡು ಹೋಗ್ತಾ ಇದ್ರು. ಆದರೆ ಆ ಎಲ್ಲ ಅಳತೆಯೂ ಕೂಡ ಅದರ ಬಗ್ಗೆ ಬೇಕಷ್ಟು ಪುಸ್ತಕಗಳು ಬಂದಿದೆ, ಇಂಗ್ಲಿಷಿನಲ್ಲಿ, ಕನ್ನಡದಲ್ಲಿ. ಆದರೆ ಆ ಒಂದು ಅಳತೆ ಏನಿದೆ, ಆ ಅಳತೆ ಆಡಳಿತಕ್ಕಾಗಿ. ಆದರೆ ಆ ಅಳತೆಯನ್ನು ವಾಸ್ತವವಾ? ಅಳತೆ ವಾಸ್ತವ ಅಲ್ಲ. ಯಾಕೆಂದ್ರೆ ಅದಕ್ಕೆ ಸ್ಪೀಡೋಮೀಟರ್ ಬೇರೆ ತೋರಿಸುತ್ತೆ. ನೋಡಿ, ಕಾರಿನ ಸ್ಪೀಡೋಮೀಟರ್ ಬೇರೆ ತೋರಿಸುತ್ತೆ. ಈಗ ಮೈಸೂರಿಗೆ 132 ಕಿಲೋಮೀಟರ್ ಅಂದ್ರೆ ಎಲ್ಲಿಂದ ಅಂತ ಪ್ರಶ್ನೆ. ಯಲಹಂಕ ವಿದ್ಯಾರಣ್ಯಪುರ ಅಲ್ಲಿಂದನೋ ಅಥವಾ ಈಚೆ ಬಿಡದಿಯಿಂದಲೋ ಅಥವಾ ರಾಜರಾಜೇಶ್ವರ ನಗರದಿಂದಲೋ ಎಲ್ಲಿ? ಅದಕ್ಕೆ ಹೇಳಬೇಕು, ಇಲ್ಲ ಇಲ್ಲ ನಾವೊಂದು ಲೆಕ್ಕ ಇಟ್ಕೊಂಡಿದ್ದೀವಿ ವಿಧಾನಸೌಧದಿಂದ ಅಂತ. ಅದರಿಂದಾಗಿ ಈ ಲೆಕ್ಕಗಳು ಏನಿದೆ ಅದು ಸಾಪೇಕ್ಷ, ರಿಲೇಟಿವ್. ಆದರೆ ರಿಲೇಟಿವ್ ಅಲ್ಲದ ಒಂದು ಲೆಕ್ಕ ನಿಮಗೆ ಧ್ರುವ ಕೇಂದ್ರಿತವಾಗಿಯೇ ಇಡಬೇಕು. ಇದು ಇವತ್ತಿನ ವಾಸ್ತವ. ಆದರೆ ಇವರೇನು ಮಾಡ್ತಾರೆ, ಪುರಾಣದ ಲೆಕ್ಕ ಹಾಕಿಬಿಟ್ಟು ಒಂದು, ನಾನು ಬಹಳ ಚಿಕ್ಕವನಿದ್ದಾಗ ಲಂಕೇಶ್ ಪತ್ರಿಕೆಯಲ್ಲಿಯೋ ಅಗ್ನಿ ಪತ್ರಿಕೆಯಲ್ಲಿಯೋ ನೋಡಿ, ವ್ಯಾಸನೆಂಬ ಗ್ರಂಥಕಾರನಿಗೆ ಭೂಗೋಳದ ಬೇಸಿಕ್ ಸೆನ್ಸ್ ಕೂಡ ಇಲ್ಲ ಅಂತ ಹಾಕಿದ್ದು. ದೊಡ್ಡ ಲೇಖನ ಬರೆದಿದ್ದ. ಯಾರಿಗೆ ಹೋಗಿ ತಲೆ ಚಚ್ಕೋಣ? ಫಸ್ಟ್ ಆಫ್ ಆಲ್ ಅವ್ರಿಗೆ ತಿಳಿಬೇಕು ಅನ್ನೋ ಉದ್ದೇಶದಿಂದ ಪ್ರಶ್ನೆ ಹಾಕ್ತಾ ಇರೋದಲ್ಲ, ಅವರಿಗೆ ಖಂಡನೆ ಮಾಡಬೇಕು, ನಿಮಗೇನು ಗೊತ್ತಿಲ್ಲ ಅಂತ ಅನ್ನಿಸ್ಬೇಕು ಅಷ್ಟೇ. ಅದರಿಂದಾಗಿ ಈ ಬೆಳಕಿನ ಲೆಕ್ಕಾಚಾರಗಳು, ದೂರದ ಲೆಕ್ಕಾಚಾರಗಳು, ಇವುಗಳೆಲ್ಲ ಧ್ರುವ ನಕ್ಷತ್ರ ಕೇಂದ್ರಿತವಾಗಿ ಇದೆ. ಅದಕ್ಕೆ ಇಲ್ಲಿ ಪದೇ ಪದೇ ಇನ್ನೊಮ್ಮೆ ಹೇಳ್ತೇನೆ ಕೇಳಿ. ಸ್ರಷ್ಟಾ ಸೌವೃಷ್ಟಿ ಸರ್ಗಸ್ಯ ಧ್ರುವೇಣಾಧಿಷ್ಠಿತೋ ರವಿಃ ಧ್ರುವೇಣಾಧಿಷ್ಠಿತೋ ವಾಯುಃ ವೃಷ್ಟಿಂ ಸಂಹರತೆ ಪುನಃ ಅಂತ ಧ್ರುವ ನಕ್ಷತ್ರದ ಬಗ್ಗೆ ಅಷ್ಟೊಂದು ನಾವು ನಿನ್ನೆಯಿಂದ ಸುಮಾರು ಶ್ಲೋಕಗಳಲ್ಲಿ ಧ್ರುವಮಂಡಲದ ಬಗ್ಗೆ ಕೇಳಿದ್ದೇವೆ. ಇನ್ನು ಸೂರ್ಯನ ರಥದ ಸನ್ನಿವೇಶವನ್ನು ಹೇಳ್ತೇನೆ ಅಂತ. ಮೇಲುನೋಟಕ್ಕೆ ನೋಡುವಾಗ ನಿಮಗೆ ಬಹಳ ವಿಚಿತ್ರವಾದ ಒಂದು ವರ್ಣನೆ. ಒಂದು ಸೂರ್ಯನ ರಥ ಇದೆ, ಒಂದೇ ಚಕ್ರ, ಸ್ಥಿತೇನ ತ್ವೇಕ ಚಕ್ರೇಣ ಅಂದ್ರು. ಒಂದೇ ಚಕ್ರದ ರಥ. ಪಂಚಾರೇಣ ತ್ರಿಣಾಭಿನಾ ಅಂದ್ರು. ಪಂಚಾರ, ಅರ ಅಂದ್ರೆ ಸ್ಪೋಕ್ಸ್, 5 ಕಡ್ಡಿಗಳು. ಸ್ವಲ್ಪ ದೊಡ್ಡ ದೊಡ್ಡದಾಗಿರುತ್ತೆ ಅಂತಾನೆ ಇಟ್ಕೊಳ್ಳೋಣ. 5 ಕಡ್ಡಿಗಳು. ತ್ರಿಣಾಭಿನಾ, ನಡುವೆ ಒಂದು ಕೇಂದ್ರ ಇಲ್ಲ,
3 ಕೇಂದ್ರಗಳಿದೆ. ಸೂರ್ಯನ ರಥ ಒಂದೇ ಚಕ್ರ, 5 ಅರ. ಅರ ಹೇಳಿದರೆ ಸ್ಪೋಕ್ಸ್. ಪಂಚಾರೇಣ ತ್ರಿಣಾಭಿನ 3 ಕೇಂದ್ರದ ಭಾಗಗಳಿವೆ. ಹಿರಣ್ಮಯೇನಾಣು ನಾವೈ ಅಷ್ಟಚಕ್ರೈಕನೇಮಿನ. ಹಿರಣ್ಮಯೇನ ಬಂಗಾರ, ಅಣುನ ಸೂಕ್ಷ್ಮ, ಈ ತರಹದ ಚಕ್ರ ಇರುವ ಸೂರ್ಯನ ರಥ ಎಷ್ಟು ಇದೆ? ಶತಯೋಜನ ಸಾಹಸ್ರ ವಿಸ್ತಾರಾಯಾಮ ಉಚ್ಯತೆ. ಆ ಸೂರ್ಯನ ರಥ ಎಷ್ಟು ಅಗಲ ಅಂತ ಹೇಳಿದ್ರೆ 100,000 ಯೋಜನ, ಅಂದರೆ 1,00,000 ಯೋಜನ ಅಗಲ. ದ್ವಿಗುಣಾಚ ರಥೋಪಸ್ಥಾತ್ ಈಶಾದಂಡ ಪ್ರಮಾಣತಃ. ಅದರ ರಥದ ಚಕ್ರ, ಅದರ ನಡುವೆ ಇರುವ ರಥದ ಫ್ಲೋರ್ ಏನಿದೆ, ಅದರ ಚಾಸಿಯ ಮೇಲ್ಗಡೆ ಇರುವ ಈಶಾದಂಡ ಅದಕ್ಕೂ ದ್ವಿಗುಣವಾದದ್ದು. ಸತಸ್ಯ ಬ್ರಹ್ಮಣ ಸೃಷ್ಟೋ ರಥೋಹ್ಯರ್ಥವಶೇನತು. ವಸ್ತುಗಳು ಕಾಣಬೇಕು, ವಸ್ತುಗಳಲ್ಲಿ ಈ ಎಲ್ಲ ಇದಾಗಬೇಕು, ಜ್ಞಾನ ಬರಬೇಕು, ಬದಲಾವಣೆ ಆಗಬೇಕು. ವಸ್ತುಗಳಲ್ಲಿ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ, ಈ ಎಲ್ಲ ಬದಲಾವಣೆಗಳು ಬರಬೇಕು ಅಂತ ಹೇಳಿ ಆ ರಥ ಅಂತನ್ನೋದನ್ನು ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದಾರೆ. ಅದರಿಂದಾಗಿ ರಥ ಹೋಗುವಾಗ ಅದರ ಸುತ್ತಮುತ್ತಲಿನ ಪ್ರದೇಶ, ಇಡೀ ಜಗತ್ತಿಗೆ ಬೇರೆ ಬೇರೆ ಬದಲಾವಣೆಗಳಾಗತ್ತೆ. ಅಸಂಗ ಕಾಂಚನೋ ದಿವ್ಯೋ ಯುಕ್ತ ಪವನಗೈರ್ಹಯೈ. ಅದು ಎಲ್ಲಿಯೂ ಕೂಡ ಅಂಟಿಕೊಳ್ಳುವುದಿಲ್ಲ. ಅಸಂಗ ಕಾಂಚನ ಬಂಗಾರದ್ದು, ದಿವ್ಯ ಈ ಲೋಕದ್ದಲ್ಲ. 7 ಕುದುರೆಗಳಿಂದ ಕೂಡಿದೆ. ಯಾವ ಕುದುರೆ ಅದು? ಇದ್ದಕ್ಕಿದ್ದಾಗೆ ಬದಲಾಗೋಗುತ್ತೆ. ಛಂದೋಭಿರ್ವಾಜಿರೂಪೈಸ್ತೈ ಯಥಾ ಚಕ್ರಂ ಸಮಾಸ್ಥಿತೈ. ಛಂದಸ್ಸುಗಳೇ 7 ಕುದುರೆಗಳು. ಅಂದರೆ ಇಲ್ಲಿ ತನಕ ಹೇಳಿದ್ದು ಅಮೂರ್ತ ಅಂತಾಗಿ ಹೋಯಿತು. ಇದು ಮೂರ್ತ ಅಲ್ಲ, ಒಂದು ಮೆಟಫರಿಕ್ ಆಗಿ ಹೇಳಿತು. ಒಂದು ಚಕ್ರ ಅಂದರೆ ಏನು? ಒಂದು ಸಂವತ್ಸರ. ಇದಕ್ಕೆ 5 ಅರಗಳಿವೆ ಎಂದ್ರು. 5 ಅರ ಅಂದರೆ 5 ಋತು ಅಲ್ರಿ, 6 ಅಲ್ವೇನ್ರಿ? ಇಲ್ಲಪ್ಪ, ವೇದದಲ್ಲಿ ವಿಶೇಷತಃ ಐತರೇಯ ಬ್ರಾಹ್ಮಣದಲ್ಲಿ ಹೇಮಂತ ಶಿಶಿರಯೋ ಐಕ್ಯೇನ ಅಂತ ಹೇಳಿದ್ದಾರೆ. ಆದ್ದರಿಂದ ಹೇಮಂತ ಋತು ಮತ್ತೆ ಶಿಶಿರ ಋತು 1 ಯೂನಿಟ್ ಅಂತ. ಚಳಿಗಾಲ, ಆ 4 ತಿಂಗಳ ಚಳಿಗಾಲವನ್ನು 1 ಯೂನಿಟ್ ಅಂತ ಮಾಡಿ, ಇನ್ನು ಉಳಿದ ಬೇಸಿಗೆಯ 2 ಋತು, ಮಳೆಗಾಲದ 2 ಋತುವನ್ನು ಪ್ರತ್ಯೇಕವಾಗಿ ಹೇಳಿದ್ರೆ 4 ಆಗತ್ತೆ. ಹೇಮಂತ ಶಿಶಿರಗಳನ್ನು 1 ಅಂತ ಚಿಂತನೆ ಮಾಡಿದರೆ 5 ಆಗತ್ತೆ. ಆದ್ದರಿಂದಾಗಿ 5 ಚಕ್ರ ಸೂರ್ಯನ ರಥ, 5 ಸ್ಪೋಕ್ಸ್ ಕಡ್ಡಿಗಳು ಸೂರ್ಯನ ರಥಕ್ಕೆ. ಇನ್ನು ತ್ರಿಣಾಮಿನ ಅಂತ, ತ್ರಿಣಾಭಿನ. ಈ ತ್ರಿಣಾಭಿ ಮತ್ತೆ ದ್ವಿನಾಭಿ 2 ಅಯನಗಳು ಅಂತನಾದರೂ ಇಟ್ಕೊಳ್ಬಹುದು, 3 ರೇಖೆಗಳು ಅಂತ ಕೂಡ ಇಟ್ಕೊಳ್ಬಹುದು, ಅಥವಾ 3 ಕಾಲಗಳು ಅಂತ ಇಟ್ಕೊಳ್ಬಹುದು. ಬೇಸಿಗೆ ಕಾಲ, ಚಳಿಗಾಲ, ಮಳೆಗಾಲ. ಈ ರೀತಿ. ಯಾಕೆಂದ್ರೆ ಕಡೆಗೆ ಏಕೋ ಅಶ್ವೋ ವಹತಿ ಸಪ್ತನಾಮ, ಒಂದೇ ಕುದುರೆ, ಅದಕ್ಕೆ 7 ಹೆಸರು ಅಂತ. ಅಂದ್ರೆ ಇದು ಆಕಾಶದಲ್ಲಾಗುವ ಬೆಳಕಿನ ಚಮತ್ಕಾರ. ಸೂರ್ಯ ತಿರುಗಿದ್ರು, ಭೂಮಿ ತಿರುಗಿದ್ರು, ಕಾಲ ಹೀಗೆ ನಡೆಯೋದು. ಸೂರ್ಯ ತಿರುಗಿದ್ರೆ ಬೇರೆ ಇರ್ತಿತ್ತು, ಜಗತ್ತು ತಿರುಗಿದ್ರೆ ಬೇರೆ ಇರ್ತಾ ಇತ್ತು, ಭೂಮಿ ತಿರುಗಿದ್ರೆ ಬೇರೆ ಇರ್ತಾ ಇತ್ತು ಅಂತ ಆಗಿದ್ದಿದ್ರೆ ಅಸ್ತವ್ಯಸ್ತ ಆಗಬೇಕಿತ್ತು, ಗಣಿತವೇ ತಪ್ಪಾಗಬೇಕಿತ್ತು.
ಗಣಿತ ತಪ್ಪಾಗೋದಿಲ್ಲ. ಸಂಸ್ಕಾರ ಮಾಡಬೇಕಿತ್ತು ಅನ್ನೋದು ಕರೆಕ್ಟ್. ಸಂಸ್ಕಾರ ಮಾಡಬೇಕಿತ್ತು. ಯಾಕೆಂದ್ರೆ ವೇಗ ಬದಲಾಗ್ತಾ ಹೋಗುತ್ತೆ. ಒಂದು ಕುದುರೆ ಅಂತ ಹೌದು, ಅಲ್ಲಲ್ಲ, 7 ಕುದುರೆ ಅಂತ ಇರೋದು. 7 ಕುದುರೆಗೆ ಒಂದೇ ಹೆಸರು ಅಂತ. ಏಕೋ ಅಶ್ವಃ ವಹತಿ ಸಪ್ತನಾಮ. 7 ಬಣ್ಣ ಅಂತ, 7 ಛಂದಸ್ಸು ಅಂತ, ಹೀಗೆ ಹಲವಾರು ಪ್ರತೀಕಗಳನ್ನು ತಗೊಳ್ಳುತ್ತಾರೆ. ಆದ್ದರಿಂದ ಇದನ್ನ ನೋಡಿದಾಗ ನಿಮಗೇನನ್ಸುತ್ತೆ? ಒಂದೇ ಕುದುರೆ 7 ಹೆಸರುಗಳು, 7 ಹೆಸರು ಅಂತ ಒಂದು ವೇದ, ಇದು ವೇದ ಸಂಹಿತನ ಹೇಳ್ತಾರೆ. ಏಕೋ ಅಶ್ವೋ ವಹತಿ ಸಪ್ತನಾಮ. ಅದರಿಂದ ನೀವು ಈ ದೃಷ್ಟಿ ನೋಡಿದಾಗ ಆ 7 ಬಣ್ಣಗಳನ್ನ ಏರಿದ 7 ಬಣ್ಣಗಳನ್ನೇ ಕುದುರೆಗಳು ಅಂತ ಹೇಳಿ ಚಿಂತಿಸಿದ್ದಾರೆ. ಅವಾಗ ಅವಾಸ್ತವ ಅಲ್ಲ, ಕೇವಲ ಬೆಳಕಿನ ನಡೆ ಅಥವಾ ಚಿಂತನೆ ಅದನ್ನು ಪ್ರಧಾನವಾಗಿಸಿಕೊಂಡಿದೆ ಅಂತ ಅನ್ನೋದು ಗೊತ್ತಾಗುತ್ತೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಸೂರ್ಯನ ರಥ ಅಂತನ್ನೋದೇನಿದೆ ಮೆಟಫರಿಕ್ ಆಗಿಯೂ ತೆಗೆದುಕೊಳ್ಳಬಹುದು. ಸಂಸ್ಕಾರ ಆಗಬೇಕಿತ್ತು. ಆ ಸಂಸ್ಕಾರ ಇವಾಗ ಬೇರೆ ರೂಪದಲ್ಲಿ ಬಂದಿದೆ ಅಂತನ್ನೋದು ನನ್ನ ಎಣಿಕೆ. ಸಂಸ್ಕಾರ ಆಗಲೇಬೇಕು. ಯಾಕೆಂದ್ರೆ ಇಲ್ಲಿಂದ ಯಾವುದೋ ಒಂದು ದೂರ ನಮ್ಮ ಹತ್ರ ಗಾಡಿ ಉಂಟು. ಆ ಗಾಡಿಯ ಜೊತೆಗೆ ಬೇರೆಯೂ ಕೆಲಸ ಮಾಡುತ್ತೆ. ಟ್ರಾಫಿಕ್ ಜಾಮು ಅಥವಾ ನಮಗೆ ದಾರಿ ಗೊತ್ತಾಗಲಿಲ್ಲ, ನಮ್ಮ ಅಜ್ಞಾನವೋ, 1000 ಫ್ಯಾಕ್ಟರ್ಗಳಿವೆ ಚೇಂಜ್ ಆಗಲಿಕ್ಕೆ, ಬದಲಾಗಲಿಕ್ಕೆ. ಆ ರೀತಿ ಈ ಚಲನೆ ಅನ್ನೋದು ನಿರಂತರ ಬದಲಾವಣೆಯತ್ತ ಸಾಗುತ್ತಾ ನಮ್ಮ ನಡೆ ನಾವೆಲ್ಲ ಬೇರೆ ಲೆಕ್ಕ ಇಟ್ಕೊಳ್ಬೇಕಾಗತ್ತೆ. ಅದಕ್ಕೊಂದು ಉದಾಹರಣೆ ಅಂತ ಹೇಳಿದ್ರೆ ನಿಮಗೆ ನಾನು ಹೇಳಬೇಕಾದದ್ದು ಈ ವೇಗದ ನಡೆ. ಇವಾಗ ಗಾಡಿ ಏನೆಲ್ಲ ಬದಲಾವಣೆ ಆಯಿತು ಮೋಟಾರಿನಲ್ಲಿ ಅಲ್ವಾ? ಆದರೆ ಇದನ್ನ ಗ್ರೆಗೋರಿಯನ್ ಕ್ಯಾಲೆಂಡರ್ ಅವರು ಇದನ್ನ ತಪ್ಪಾಗಿ ಅಸೆಸ್ ಮಾಡಿದ್ರು. ಅವರು ಸೂರ್ಯೋದಯ ಒಂದೊಂದು ಸರ್ತಿ ಒಂದೊಂದು ಟೈಮಿಗೆ ಆಗುತ್ತೆ, ಸರಿಯಾಗಿ ಒಂದೇ ಸಮಯದಲ್ಲಿ ಆಗಲ್ಲ. ಅವ್ರ ಪ್ರಕಾರ ಸೂರ್ಯ ಹಾಗೂ ಚಂದ್ರ ಇಬ್ರು ಜಡವಾದ ಸೂರ್ಯ ಚಂದ್ರರು ಅವರ ವೇಗದಲ್ಲಿ ಬದಲಾವಣೆ ಯಾಕೆ ಬರ್ತಾ ಇದೆ ಅಂತ ಯೋಚನೆ ಮಾಡೋದು. ಯೋಚನೆ ಮಾಡಿದ್ರಷ್ಟು ಬಿಟ್ಟರೆಷ್ಟು ಬದಲಾವಣೆ ಬರ್ತಾ ಇದೆಯಲ್ಲ. ಸೂರ್ಯೋದಯ ಒಂದು ಸರ್ತಿ ಒಂದು, ಇನ್ನೊಂದು ಸರ್ತಿ ಇನ್ನೊಂದು, ಒಂದೇ ಟೈಮಿಗೆ ಸೂರ್ಯೋದಯ ಆಗಲ್ಲ. ಅದಕ್ಕೆ ಅವ್ರೇನು ಮಾಡ್ಬಿಟ್ರು, 12 ಗಂಟೆಗೆ ದಿನ ಮುಗಿಯುತ್ತೆ ಅಂತ ಮಾಡಿಬಿಟ್ರು. ಸೂರ್ಯನೇ ಇಲ್ಲದೆ ಹೋದಾಗ ದಿನ ಮುಗಿದು ದಿನ ಶುರು ಆಗಿಬಿಟ್ರೆ ಡೇಟ್ಗಳು ಕರೆಕ್ಟಾಗಿ ಬರ್ತವೆ. 1 ರಿಂದ 15 ಅಂದರೆ ಕರೆಕ್ಟಾಗಿ 15. ಈ ರೀತಿ ಇವತ್ತು ಬಿದಿಗೆ ಕರೆಕ್ಟಾಗಿ ಮುಂದೆ ಪಾಡ್ಯವೇ ಅಲ್ಲಿ ಬರಲ್ಲ. ಯಾಕೆ ಅಂದರೆ ನಾವು ಸೂರ್ಯೋದಯ ಕೇಂದ್ರಿತ, ಅವರು ಸೂರ್ಯಾಸ್ತ ಕೇಂದ್ರಿತ. ಅದಕ್ಕೆ ಅವರು AM/PM ಹಾಗೆ ಅಲ್ವಾ? AM/PM ಏನಿದೆ ಸೂರ್ಯಾಸ್ತವನ್ನು ಕೇಂದ್ರವಾಗಿಸಿಕೊಂಡು ಗುರುತಿಸ್ತಾ ಇರೋದವರು. ನಾವು ಹಾಗಲ್ಲ, ಸೂರ್ಯೋದಯ. ನಮಗೂ ಅವ್ರಿಗೂ ಇರುವಂತಹ ವ್ಯತ್ಯಾಸ ನಾನು ಹೇಳಿದ್ದು. ಅದರಿಂದ ಅವರು ವೇಗದಲ್ಲಿ, ಕ್ರಮಣದಲ್ಲಿ ವ್ಯತ್ಯಾಸ ಏನಿದೆ ಅದನ್ನು ಅವ್ರು ನೋಡಲಿಲ್ಲ. ಆದರೆ ನಮ್ಮದು ಅವತ್ತಿನಿಂದ ಇವತ್ತಿನವರೆಗೂ ಇದು ಕೇವಲ ಅಸ್ಮಿತೆಯ ವಿಚಾರವಾಗಿ ಕೆಲವೊಂದು ಸಮಸ್ಯೆಗಳು ಬಂದಿದೆ ಅಂತ ಇಟ್ಕೊಳ್ಳಿ ನಮ್ಮ ಜ್ಯೋತಿಷದ ಗಣಿತದಲ್ಲಿ. ಆದರೆ ನಾನು ಅಂತನ್ನುವ ಅಹಂಭಾವವನ್ನು ತೆಗೆದು ಪಕ್ಕದಲ್ಲಿಟ್ಟರೆ ಅದರಲ್ಲಿ ಅಕ್ಯುರಸಿ ಎಷ್ಟೋ ಇದೆ, ಎಷ್ಟೋ ಅಕ್ಯುರಸಿ ಇದೆ. ಅದರಿಂದ ಸೂರ್ಯ ತಿರುಗಿದ್ರು,
ಭೂಮಿ ತಿರುಗಿದ್ರು ಕಾಲಗಣನೆ ಅದೇ. ಸೂರ್ಯ ತಿರುಗಿಲ್ಲ ಅಂತ ಗೊತ್ತಾದ ಮೇಲೆ ಸೂರ್ಯ ತಿರುಗೋದಿಲ್ಲ, ಭೂಮಿ ತಿರುಗ್ತಾ ಇದೆ ಅಂತ ನಾವು ಪಿನ್ ಹೋಲ್ ಕ್ಯಾಮ್ರಾದಿಂದ ಕಂಡ ಮೇಲೆ ಏನು ಗಣಿತದಲ್ಲಿ ಏನು ಬದಲಾವಣೆ ಆಗಲಿಲ್ಲ. ಅಂದ್ರೆ ಏನರ್ಥ? ಎರಡಿದ್ರು ಒಂದೇ ಅಂತ ಅರ್ಥ. ಒಂದೇ ತರಹದ ಹಗಲು ಬೆಳಕುಗಳ ವ್ಯತ್ಯಾಸ, ಹಗಲು ಇರುಳುಗಳ ನಡೆ ಹಾಗೇ ನಡೀತಾ ಇರುತ್ತೆ ಅಂತಲ್ವಾ. ಅದರಿಂದ ರಥಚಕ್ರವನ್ನು ನೀವು ಹೆಂಗೆ ಬೇಕಾದರೂ ಇಟ್ಕೊಳ್ಳಿ, ಸೂರ್ಯ ತಿರುಗ್ತಾ ಇದ್ದಾರೆ ಅಂತನಾದರೂ ಇಟ್ಕೊಳ್ಳಿ, ಭೂಮಿ ತಿರುಗ್ತಾ ಇದೆ ಅಂತನಾದರೂ ಇಟ್ಕೊಳ್ಳಿ, ಕಾಲಗಣನೆ ಮಾತ್ರ ಅದೇ. ಇಲ್ಲ ಭೂಮಿ ತಿರುಗ್ತಾ ಇದೆ ಸೂರ್ಯ ತಿರುಗ್ತಾ ಇಲ್ಲ ಅಂದರೆ ಸೂರ್ಯನ ರಥದ ವರ್ಣನೆ ಮೆಟಾಫರಿಕ್ ಆಗಿ ವ್ಯಾಖ್ಯಾನ ಮಾಡಬಹುದು. ಇಲ್ಲ ಸೂರ್ಯ ತಿರುಗ್ತಾ ಇದ್ದಾನೆ ಅಂದರೆ ಯಥಾಸ್ಥಿತವಾಗಿಯೇ ವ್ಯಾಖ್ಯಾನ ಮಾಡಬಹುದು. ಯಥಾಸ್ಥಿತವಾಗಿ ವ್ಯಾಖ್ಯಾನ ಮಾಡಬೇಕಾದ್ರೂ ಕಾಲದ ಗಣನೆ ಇದೇ ಇಟ್ಕೊಳ್ಬೇಕು. ಅಂದರೆ ಹೆಚ್ಚು ಮೆಟಾಫರಿಕ್ ಆಗೇ ವ್ಯಾಖ್ಯಾನ ಮಾಡಿರುವುದು. ಅಥಾಂಗಾನಿತು ಸೂರ್ಯಸ್ಯ ಪ್ರತ್ಯಂಗಾನಿ ರಥಸ್ಯ ಚ. ಅವನ ತಿರುಗಾಟ ಏನಿದೆ ಅದು ಬೇರೆ ಬೇರೆ ರೀತಿ, ಬೇರೆ ಬೇರೆ ಅಂಗಗಳನ್ನು ನಾವು ತಿಳ್ಕೊಳ್ಬೇಕು. ಅಹರ್ನಾಭಿಸ್ತು ಸೂರ್ಯಸ್ಯ. ಸೂರ್ಯ ಕಾಣಿಸಿಕೊಳ್ಳುವುದು ಬೆಳಗ್ಗೆ. ಅರಾ ಸಂವತ್ಸರಾಸ್ತಸ್ಯ ನೇಮ್ಯಷಡ್ಋತವ ಸ್ಮೃತಾ. ಅದರ ನೇಮಿ ರಥ ಇರುತ್ತೆ, ಅದಾದ ಮೇಲೆ ಅರ ಇರುತ್ತೆ. ಅರ ಆದಮೇಲೆ ಮಧ್ಯದಲ್ಲಿರೋದು ನೇಮಿ. ಆ ನೇಮಿಯ ಒಳಗಡೆ ಮತ್ತೆ ಕುಸುರಿ ಕೆಲಸಗಳಿರುತ್ತೆ. ಈ ಮಧ್ಯದಲ್ಲಿರೋದನ್ನ ನಾಭಿ ಅಂತಾರೆ, ಅದ್ರ ಒಳಗಡೆ ಇರೋದನ್ನ ನೇಮಿ ಅಂತ ಕರೀತಾರೆ. ಷಡ್ಋತಿಗಳು. ರಾತ್ರಿ ವರೂಥಃ. ಈ ರಥದ ಛಾವಣಿ ಯಾವುದು ಅಂತಂದ್ರೆ ರಾತ್ರಿ. ಈ ರಥದ ಸೂರ್ಯನ ರಥದ ಧ್ವಜ ಯಾವುದು ಅಂತಂದ್ರೆ ಧರ್ಮ. ಇದನ್ನ ಸಾಂಕೇತಿಕವಾಗಿ ನೋಡಿ ನೀವು ಹೇಳಬಹುದು, ಧರ್ಮಶ್ಚ ಧ್ವಜ. ಧರ್ಮ ಅನ್ನೋದೇ ಗುರುತು. ಬೆಳಗ್ಗೆ ಎಲ್ಲ ಅವರವ್ರ ಕೆಲಸವನ್ನು ಅವರು ಮಾಡ್ತಾರೆ, ಮಾಡಬೇಕು. ಧರ್ಮಶ್ಚ ಧ್ವಜ ಊರ್ಧ್ವಂ ವ್ಯವಸ್ಥಿತ. ಅಕ್ಷಕೋಟ್ಯೋರ್ಯುಗಾನ್ಯಸ್ಯ ಆರ್ತವಾಹ ಕಲಾಸ್ಮೃತಾ ತಸ್ಯ ಕಾಷ್ಟಾ ಸ್ಮೃತಾ ಘೋಣ ದಂತಪಂಕ್ತಿ ಕ್ಷಣಸ್ತು ವೈ. ಇನ್ನು ಅದರ ನಡೆ ಏನಿದೆ, ಕ್ಷಣ, ಕಲಾ, ಕಾಷ್ಠ, ಇವುಗಳೆಲ್ಲ ಅದರ ದಾರಿಗಳು. ಆ ದಾರಿಯಲ್ಲಿ ಇರುವ ಕಲ್ಲುಗಳು. ನಿಮೇಶಶ್ಚಾನುಕರ್ಷೋಸ್ಯ ಈಶಾಚಾಸ್ಯ ಕಲಾ ಸ್ಮೃತಾಂ ಸಪ್ತಾಶ್ವರೂಪಾಶ್ಚಂದಾಂಸಿ ವಹಂತೆ ವಾಯುರಂಹತಾ. 7 ಕುದುರೆಗಳಂತಿರುವ ಛಂದಸ್ಸುಗಳು ಈ ರಥವನ್ನು ಎಳೆಯುತ್ತವೆ. ಗಾಯತ್ರಿ ಚೈವ ತ್ರಿಷ್ಟುಪ್ಚ ಜಗತ್ಯನುಷ್ಟುಪ್ ತಥೈವ ಚ ಪಂಕ್ತಿಶ್ಚ ಬೃಹತಿ ಚೈವ ಉಷ್ಣಿಗೇವ ಚ ಸಪ್ತಮಂ. ಗಾಯತ್ರಿ, ತ್ರಿಷ್ಟುಪ್, ಅನುಷ್ಟುಪ್, ಜಗತಿ, ಪಂಕ್ತಿ, ಬೃಹತಿ, ಉಷ್ಣಿಕ್. ಇದರ ತುದಿ ಚಕ್ರದ ಮಧ್ಯ ಚಾಸಿ ಇರುತ್ತಲ್ಲ, ಅದು ಚಕ್ರದ ಆಚೆ ಈಚೆಗೂ, ಯಾಕೆಂದ್ರೆ ಒಂದೇ ಚಕ್ರ ಇರೋದು. ಅದರ ಆಚೆ ಈಚೆ ಯಾವುದು ಅಂತಂದ್ರೆ ಮೇರು ಪರ್ವತ ಮತ್ತೆ ಧ್ರುವ ಅಂತ ಹೇಳ್ತಾರೆ. ಅಂದ್ರೆ ಅವುಗಳ ನಡುವಣ ಬೆಳಕು ಬೀಳುವ ಜಾಗ ಅಂತ ಆಯಿತು. ಭ್ರಮತೋ ರಶ್ಮಿ ತೌ ಚಕ್ರಯುಗಯೋಸ್ತು ವೈ ಮಂಡಲಾನಿ ಭ್ರಮಂತೆಸ್ಯ ಖೇಚರಸ್ಯ ರಥಸ್ಯ ತು ಕುಲಾಲ ಚಕ್ರ ಭ್ರಮವತ್ ಮಂಡಲಂ ತರ್ವತೋ ದಿಶಂ. ಕುಲಾಲ ಚಕ್ರ ಭ್ರಮವತ್.
ಈ ಬೆಳಕಿನ ಸಂಚಾರ ಹೇಗಿರುತ್ತೆ ಅಂತ ಹೇಳಿದ್ರೆ ಕುಂಬಾರನ ಚಕ್ರ ತಿರುಗಿದ ಹಾಗೆ ಹಂಗೆ ತಿರುಗ್ತಾ ಇರುತ್ತೆ. ಅದು ಕೆಲವೊಂದು ಕಡೆ ವಾಲುತ್ತೆ. ದಕ್ಷಿಣದ ಕಡೆಗೆ ವಾಲಿದಾಗ ದಕ್ಷಿಣಾಯನ, ಉತ್ತರ ಅಯನ ಅಂದರೆ ದಾರಿ, ಉತ್ತರದ ಕಡೆ ವಾಲಿದಾಗ ಉತ್ತರಾಯಣ. ಇನ್ಫ್ಯಾಕ್ಟ್ ರಾಮನ ಪ್ರಯಾಣ ಅಂತ ತಾನೇ ರಾಮಾಯಣ ಅಂತ ಹೇಳೋದು. ರಾಮಾಯಣ ಅಂದರೆ ರಾಮನ ದಾರಿ, ರಾಮ ನಡೆದ ದಾರಿ, ಅದು ರಾಮಾಯಣ. ಆ ತರಹದ ಅಯನ. ಈ ರೀತಿ ಅಶೀತಿ ಮಂಡಲ ಶತಂ ಕಾಷ್ಠಯೋರುಭಯೋಶ್ಚರನ್. ಒಟ್ಟು ನಮಗೆ ಇದರಿಂದಾಗುವ ಪರಿಣಾಮ ಏನು ಅಂತ ಹೇಳಿದ್ರೆ 32 ತಪ್ಪಿದ್ರೆ 30 ಮುಹೂರ್ತಗಳ ದಿನ ನಮಗಿಲ್ಲೇ ಆಗುವಂಥದ್ದು. 32 ಮುಹೂರ್ತ ಇಲ್ಲವೇ 30 ಮುಹೂರ್ತ ಒಂದು ದಿನ ಅಂತ ಲೆಕ್ಕ. ಅದನ್ನು ಮತ್ತೆ ಉಪನಿಷತ್ತಿನಲ್ಲಿ ವಿಭಾಗ ಮಾಡ್ತಾರೆ. ಯಾವ ಯಾವ ಮುಹೂರ್ತ ಯಾವ ಯಾವಾಗ, ಯಾವ ಯಾವ ಮುಹೂರ್ತ ಯಾವ ಯಾವ ಯಾಮ ಯಾರ್ಯಾರ ಕಾಲಕ್ಕೆ ಸೇರಿದೆ ಅಂತ ಛಂದೋಗೋಪನಿಷತ್ತಿನಲ್ಲಿ ಒಂದು ವರ್ಣನೆ ಇದೆ. ಹೀಗೆ 125ನೇ ಅಧ್ಯಾಯ ಸರಥೋಧಿಷ್ಠಿತೋ ದೇವೈಹಿ ಮಾಸಿ ಮಾಸಿ ಯಥಾಕ್ರಮಂ. ಆಮೇಲೆ ಅವನ ಜೊತೆಗೆ ಸಂಚಾರ ಮಾಡುವ ದೇವತಾ ಶಕ್ತಿಗಳು ಚೇಂಜ್ ಆಗುತ್ತೆ. ಧಾತ, ಅರ್ಯಮ, ಪುಲಸ್ತ್ಯ, ಪುಲಹ, ವಾಸುಕಿ ಮತ್ತು ಸಂಕೀರ್ಣ ಅಂತನ್ನುವ 2 ನಾಗರು, 2 ನಾಗರು, ತುಂಬುರು ನಾರದ ಮತ್ತು ಕೃತಸ್ಥಲಿ ಅಂತನ್ನುವ ಅಪ್ಸರೆ, ಪುಂಜಿಕಸ್ಥಲೆ, ಇವರಿಬ್ಬರು, ರಥಕೃತ್ ಮತ್ತು ರಥೋಜ ಅಂತನ್ನುವವರು, ಹೇತಿ ಮತ್ತು ಪ್ರಹೇತಿ ಅನ್ನುವ ರಾಕ್ಷಸರು. ಇವರು ವಸಂತ ಋತುವಿನಲ್ಲಿ ಸಂಚಾರ ಮಾಡ್ತಾರೆ. ಈ ಹೇತಿ ಅನ್ನುವ ರಾಕ್ಷಸ ಮಹಾಭಾರತದಲ್ಲಿ 2 ಪ್ರಧಾನವಾದ ಪಾತ್ರಗಳಲ್ಲಿ ಬರ್ತಾನೆ. ಈ ಕರ್ಣನ ತೊಡೆಯನ್ನು ಸೀಳಿ ಬಂದವ, ಕೀಟ ರೂಪದಲ್ಲಿ ಇದ್ದ. ಕರ್ಣಸ್ಸದ್ ಕೀಟ ತನುಗೇನ ಅಂತ ಹೇಳ್ತಾರೆ. ಅವನು ಸೀಳಿದ, ಅವನೇ ಸೀಳಿದ್ದು. ಶೂರೋರಧಸ್ತನತ ಏವಾ ಅಂತಾರೆ. ಯಥಾಶರೇಣ ಒಂದು ಬಾಣ ಚುಚ್ಚಿದಾಗ ಚುಚ್ಚಿತಂತೆ. ಅವನ ಯಾವುದೋ ಕೊಂಡಿಯೋ ಏನೋ ಅವನ ಕೆಳ ತೊಡೆಯಿಂದ ಸೀಳಿ ಮೇಲ್ಗಡೆ ತೊಡೆ ತನಕ ಬಂತಂತೆ ಆ ಕೀಟ. ಅಷ್ಟು ರಕ್ತ ಅವನಿಗೆ. ಆಗ ಎಚ್ಚರ ಆಯಿತು. ಅಂದರೆ ಎಚ್ಚರ ಆದಂತೆ ನಟಿಸಿದ ದೇವರು. ಅವಾಗೊಮ್ಮೆ ಬರುತ್ತೆ. ಇನ್ನು ದ್ರೌಪದಿಯನ್ನ ಕೀಚಕ ಬಲಾತ್ಕರಿಸಲು ಹೋದಾಗ ಅವಳು ಸೂರ್ಯಾಂತರ್ಗತ ನಾರಾಯಣನನ್ನ ಪ್ರಾರ್ಥನೆ ಮಾಡ್ತಾಳೆ. ಅವಾಗ ಹೇತಿಯನ್ನು ಕಳಿಸ್ತಾನೆ. ಅವನಿಗೆ ಮುಖ್ಯ ಪ್ರಾಣನ ಆವೇಶ ಇರುತ್ತೆ. ಅವನು ಕೀಚಕನನ್ನ ಒದ್ದು ಯಾರಿಗೂ ಗೊತ್ತಾಗದ ಹಾಗೆ ಭೂಮಿಯಲ್ಲಿ ಕೆಡವುತ್ತಾನೆ. ಆ ಸಂದರ್ಭದಲ್ಲಿ ಇದು ಹೇತಿನೇ ಭೂಮಿಯಲ್ಲಿ ಕೆಡವುತ್ತಾನೆ ಕೀಚಕನನ್ನು, ಯಾರಿಗೂ ಕಾಣೋಲ್ಲ. ಆಮೇಲೆ ಗೊತ್ತಾಗತ್ತೆ, ಓ ಕೀಚಕ ಈ ತರ ತಪ್ಪು ಮಾಡ್ತಾ ಇದ್ದಾನೆ ಅಂತ ಜನರಿಗೆಲ್ಲ ಗೊತ್ತಾಗಬೇಕಿತ್ತು. ಇದಿಷ್ಟು 2 ಪ್ರಸಂಗಗಳಲ್ಲಿ ಹೇತಿಯ ಒಂದು ಪಾತ್ರ. ಆ ಹೇತಿ ಅನ್ನೋನು ರಾಕ್ಷಸ ಶರೀರ, ದೇವತಾ ಸ್ವರೂಪ, ಹೇಗೆ ನಿವೃತ್ತಿ ಇದ್ದಾನೋ ಹಾಗೆ. ಅಂತಹ ಹೇತಿ ಇಲ್ಲಿ ವಾಸ ಮಾಡ್ತಾನೆ. ಇನ್ನು ಗ್ರೀಷ್ಮದಲ್ಲಿ ಮಿತ್ರ ವರುಣ, ವಸಿಷ್ಠ ಅತ್ರಿ, 2 ನಾಗರು ತಕ್ಷಕ ಕರಂಭಕ, ಮೇನಕ ಸಹಜನ್ಯ ಅಂತ ಹೇಳಿ ಅಪ್ಸರೆಯರು 2, ಹಹಾ ಹಹೂಹು ಅನ್ನುವ ಗಾಯಕರು. ಹಹೂಹು, ಹಹ ಮತ್ತೆ ಹಹು, ಇವರೆಲ್ಲ ಹಾಹಾ ಹೂಹು ಅಂತಾರೆ. ಏನ್ ಚಳಿಯಾಗಿತ್ತೋ ಏನೋ. ರಥಂತರಶ್ಚ ಗ್ರಾಮಣ್ಯವು, ರಥಂತರ ಮತ್ತು ರಥಕೃತ್ ಅನ್ನುವ 2 ಇದ್ದಾರೆ. ಪುರುಷಾದ ಮತ್ತು ವಧ ಅಂತನ್ನುವ ಯಾತುದಾನರಿದ್ದಾರೆ. ಈ ಜ್ಯೋತಿಷ ಬರೆಯುವಾಗ ಇವೆಲ್ಲ ಲೆಕ್ಕಕ್ಕೆ ತಗೊಳ್ಬೇಕು.
ಇದೆಲ್ಲ ಲೆಕ್ಕಕ್ಕೆ ತಗೊಳ್ಬೇಕು. ಇದೆಲ್ಲ ಲೆಕ್ಕಕ್ಕೆ ತಗೊಂಡ್ರೆ ಅದೇನನ್ನು ಹೇಳುತ್ತೋ ನಮಗೆ ಗೊತ್ತಿಲ್ಲ. ಈಗ ನಾವು ಅಷ್ಟೆಲ್ಲ ಡೀಪಾಗಿ ಹೋಗ್ತಾ ಇಲ್ಲ. ಇದೇನು ಸೂಚಿಸ್ತಾ ಇದೆ? ಕಷ್ಟ, ಜ್ಯೋತಿಷ ಕಷ್ಟ. ಇಂದ್ರಶ್ಚೈವ ವಿವಸ್ವಾಂಶ್ಚ. ಆಮೇಲೆ ಮುಂದಿನ ಶುಚಿ ಶುಕ್ರಗಳಲ್ಲಿ ಸೂರ್ಯನಲ್ಲಿ ಬೇರೆಯವರು ಇರ್ತಾರೆ. ಇಂದ್ರ ಮತ್ತೆ ವಿವಸ್ವಾನ್ ಅನ್ನುವ ಆದಿತ್ಯರು, ಅಂಗಿರ ಮತ್ತೆ ಭೃಗು ಅನ್ನುವ ಋಷಿಗಳು, ಏಲಾಪತ್ರ ಶಂಖಪತ್ರ ಅಂತನ್ನುವ ಸರ್ಪಗಳು ಅಥವಾ ನಾಗಗಳು, ವಿಶ್ವಾವಸು ಮತ್ತು ಸುಷೇಣ ಅಂತನ್ನುವ ಗಂಧರ್ವರು, ಪ್ರಾತ ಮತ್ತು ರಥ ಅಂತನ್ನುವವರು, ಪ್ರಮ್ಲೋಚ ಮತ್ತು ನಿಮ್ಲೋಚಂತಿ ಅಂತ ಇಬ್ಬರು ಅಪ್ಸರೆಯರು. ಪ್ರಮ್ಲೋಚಂತಿ ಚ ನಿಮ್ಲೋಚಂತಿ ಅಂತ ಹೇಳಿ ಈ ಸೂರ್ಯನ ರಥದ ವರ್ಣನೆಯಲ್ಲಿ ಯಜುರ್ವೇದದಲ್ಲಿ ಬರುತ್ತೆ. ಯಜುರ್ವೇದದಲ್ಲಿ ಒಂದು ತಮಾಷೆಯ ಪ್ರಶ್ನೆ, ವಾಕೋವಾಕ ಅಂತ ಕರೀತಾರೆ, ಪ್ರಶ್ನೋತ್ತರಗಳು. ಅದರಲ್ಲಿ ಅವರು ಕೇಳೋದು, ಕಸ್ವಿದೇಕಾಕೀಚರತಿ ಕೌಸ್ವಿಜ್ಜಾಯತೆ ಪುನಃ, ಸೂರ್ಯ ಏಕಾಕೀಚರತಿ ಚಂದ್ರಮಾ ಜಾಯತೆ ಪುನಃ, ಕಿಂ ಸ್ವಿದ್ಧಿಮಸ್ಯ ಭೇಷಜಂ ಭೂಮಿರಾವಪನಂ ಮಹತ್, ಕಿಂ ಸ್ವಿದಾವಪನಂ ಮಹತ್ ಅಂತ. ಮೇಲುನೋಟಕ್ಕೆ ತೀರಾ ಕಳಪೆ ಪ್ರಶ್ನೆ ಅಂತ ಅನ್ಸತ್ತೆ. ಮೇಲುನೋಟದಲ್ಲಿ ಅರ್ಥ ಮಾಡ್ಕೊಳ್ಬಾರದು ಅಂತಲ್ವಾ ನಾವಿಷ್ಟೆಲ್ಲ ಪ್ರಯತ್ನ ಪಡ್ತಾ ಇರೋದು. ಯಾವುದು ತಂಪಿಗೆ ಔಷಧಿ? ಬೆಂಕಿ. ನಮ್ಗೆ ಗೊತ್ತಿರಲಿಲ್ವೇನಿದು? ಯಾರು ಮತ್ತೆ ಮತ್ತೆ ಹುಟ್ಟುತ್ತಾನೆ? ಯಾರು ಒಬ್ಬನೇ ತಿರುಗುತ್ತಾನೆ? ಯಾವುದನ್ನು ಹೂತರೆ ಮೊಳೆಯುತ್ತದೆ? ಎಲ್ಲಿ ಹೂತರೆ ಮೊಳೆಯುತ್ತದೆ? ಅದಕ್ಕೆ ಉತ್ತರ ಸೂರ್ಯ ಏಕಾಕಿ ಚರತಿ, ಒಬ್ಬನೇ ತಿರುಗೋದು ಸೂರ್ಯ. ಚಂದ್ರಮಾ ಜಾಯತೆ ಪುನಃ, ಮತ್ತೆ ಮತ್ತೆ ಹುಟ್ಟುವವನು ಚಂದ್ರ. ಕಿಂ ಸ್ವಿದ್ಧಿಮಸ್ಯ ಭೇಷಜಂ, ಅಗ್ನಿರ್ಹಿಮಸ್ಯ ಭೇಷಜಂ, ತಂಪಿಗೆ ಬೆಂಕಿಯೇ ಮದ್ದು. ಎಲ್ಲಿ ಹೂತರೆ ಮೊಳೆಯುತ್ತದೆ? ಭೂಮಿರಾವಪನಂ ಮಹತ್ ಅಂತ. ಹಾಗೆ ಹೇಳುವಾಗ ಅಲ್ಲಿ ಇರುವ ದೇವತೆಗಳನ್ನು ವರ್ಣನೆ ಮಾಡಬೇಕಾದ್ರೆ ಇದು ಬರುತ್ತೆ. ಅದಕ್ಕೆ ಮತ್ತೆ ಬೇರೆ ಅರ್ಥ ಇದೆ, ಅದು ಹೇಳುವ, ಅದು ಇನ್ಯಾವಾಗಾದರೂ ಹೇಳೋಣ. ಅಲ್ಲಿ ಸುಮಾರು ಪ್ರಶ್ನೋತ್ತರಗಳಿದೆ. ಶುಕ್ಲ ಯಜುರ್ವೇದದಲ್ಲಿಯೂ ಕೃಷ್ಣ ಯಜುರ್ವೇದದಲ್ಲಿಯೂ. ಆಮೇಲೆ ಅಲ್ಲಿ ಪ್ರಮ್ಲೋಚಂತಿ ಮತ್ತೆ ನಿಮ್ಲೋಚಂತಿ ಹೆಸರು ಬರುತ್ತೆ. ಹೇತಿ ಮತ್ತೆ ವ್ಯಾಘ್ರ ಅಂತನ್ನುವ ಯಾತುಧಾನರಿದ್ದಾರೆ. ಇನ್ನು ಶರದೃತುವಿನಲ್ಲಿ ಪರ್ಜನ್ಯ ಪೂಷ, ಭರದ್ವಾಜ ಗೌತಮ, ಚಿತ್ರಸೇನ ಗಂಧರ್ವ, ವಿಶ್ವಾಚಿ ಘೃತಾಚಿ ಅಂತನ್ನುವ ಒಂದು ಅಪ್ಸರೆಯರು, ನಾಗ ಮತ್ತೆ ಐರಾವತ ಅಥವಾ ಐರಾವತ ಮತ್ತೆ ಧನಂಜಯ, ಸೇನಾಜಿತ್ ಸುಷೇಣ, ಚಾರ ವಾತ, ಈ ಯಾತುಧಾನರು ಇವರು ಇರ್ತಾರೆ. ಚಳಿಗಾಲದಲ್ಲಿ ಅಂಶ ಭಗ, ಕಶ್ಯಪ ಕ್ರತು, ಭುಜಂಗ, ಇದು ಮಹಾಪದ್ಮ ಮತ್ತು ಕರ್ಕೋಟಕ, ಚಿತ್ರಸೇನ ಮತ್ತು ಪೂರ್ಣಾಯು, ಪೂರ್ವಚಿತ್ತಿ ಮತ್ತು ಉರ್ವಶಿ, ತಾರ್ಕ್ಷ್ಯ ಮತ್ತು ಅರಿಷ್ಟನೇಮಿ ಅನ್ನುವವರು ಸೇನಾಪತಿಗಳು ಅಥವಾ ಗ್ರಾಮಣಿಗಳು. ವಿದ್ಯುತ್ ಮತ್ತು ಸೂರ್ಯ ಅಂತನ್ನುವ ಯಾತುಧಾನರು. ಹಾಗೆ ಶಿಶಿರದಲ್ಲಿ ತ್ವಷ್ಟಾ ವಿಷ್ಣು, ಜಮದಗ್ನಿ ವಿಶ್ವಾಮಿತ್ರ, ಕಂಬಲ ಅಶ್ವತರ, ಧೃತರಾಷ್ಟ್ರ ಮತ್ತು ಸೂರ್ಯವರ್ಚಸ್, ತಿಲೋತ್ತಮ ಮತ್ತು ರಂಭಾ, ಋತಜಿತ್ ಮತ್ತು ಸತ್ಯಜಿತ್ ಇವರು ವಾಸ ಮಾಡುತ್ತಾರೆ. ಇವರೆಲ್ಲ ಸ್ಥಾನಾಭಿಮಾನಿಗಳು. ಸೂರ್ಯನನ್ನ
ಸೂರ್ಯನ ತೇಜಸ್ಸನ್ನು ಆಯಾ ಜನರಿಗೆ ಹಿತವಾಗುವಂತೆ ಮಾಡುವವರು, ಆಯಾ ಕಾಲದ ನಿಯಾಮಕರು. ಈ ರೀತಿ ಆ ಸೂರ್ಯನ ರಥದ ಸುತ್ತ ದೇವತೆಗಳು ಕೆಲಸ ಮಾಡ್ತಾ ಇರ್ತಾರೆ. ಇದರಿಂದ ಆಚೆ ಒಂದಿದೆ, ಉಪನಿಷತ್ತು ಹೇಳಿದ ಮಧುವಿದ್ಯೆ ಅಂತ. ಛಂದೋಗೋಪನಿಷತ್ತಿನಲ್ಲಿ, ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಬರುವ ಮಧುವಿದ್ಯೆ. ಸೂರ್ಯನಿಂದ ಯಾರು ಯಾವ ರೀತಿ ಶಕ್ತಿಯನ್ನು ಪಡೆಯುತ್ತಾರೆ ಅಂತ ಅದನ್ನು ಚಿಂತನೆ ಮಾಡಬೇಕು. ಬಹಳ ಸೊಗಸಾದ ವಿದ್ಯೆ ಅದು, ಮಧುವಿದ್ಯೆ. ಅದನ್ನು ಚಿಂತನೆ ಮಾಡೋದು ಮೊದಲು ಅದು ಸ್ವರಸವಲ್ಲ ಅಂತ ಕಷ್ಟ ಆಗತ್ತೆ. ಆಮೇಲೆ ಅದರ ಗುಂಗು ಹಿಡಿಯುತ್ತೆ ಮಧುವಿದ್ಯೆಯದ್ದು. ಏತೇ ವತಂತಿ ವೈ ಸೂರ್ಯೇ ಸಪ್ತಕಾಸ್ತೆ ಚತುರ್ದಶ. ಈ ರೀತಿ ಒಂದು ಸೂರ್ಯನ ಬೆಳಕು. ಇದನ್ನು ಅವರು ಹೇಳುವಾಗ ಆ ಸೂರ್ಯನ ಬೆಳಕಿನ ಚಿಂತನೆಯನ್ನು ನಿರೂಪಣೆ ಮಾಡ್ತಾ ಹೇಳ್ತಾರೆ. ಶುಕ್ಲೇ ಚ ಕೃಷ್ಣೇ ತದಃ ಕ್ರಮೇಣ ಕಾಲಕ್ಷಯೇ ಚೈವ ಸುರಾಪ್ಯುಬಂತಿ. ಸೂರ್ಯನ ಮೂಲಕ, ಸೂರ್ಯನ ಕಿರಣಗಳ ಮೂಲಕ ಭೂಮಿಯ ಸಾರವನ್ನು ಹೇಗೆ ಹೀರುತ್ತಾರೆ, ಭೂಮಿಯ ಒಳಗಡೆ ಇರುವ ಕಶ್ಮಲಗಳನ್ನು ಹೇಗೆ ಶುದ್ಧಿಗೊಳಿಸುತ್ತಾರೆ, ಕೆಳಗಡೆಯ ನೀರನ್ನು ಹೀರಿ ಸೂರ್ಯನ ಕಿರಣಗಳಲ್ಲಿಟ್ಟು ಆ ಸೂರ್ಯನ ಕಿರಣಗಳ ಮೂಲಕವೇ ಹೀರಿ ಯಾವ ರೀತಿ ಮೋಡಗಳಲ್ಲಿ ಅದು ನೆಲೆಗೊಳ್ಳುತ್ತೆ. ಇದೆಲ್ಲ ಸೂರ್ಯನ ಕೆಲಸವೇ. ಸೂರ್ಯೇಣ ಗೋಭಿರ್ಹಿ ವಿವರ್ಧಿತಾಭಿಃ ಅದ್ದಿಪ್ಪುನಶ್ಚೈವ ಸಮುಚ್ಛ್ರಿತಾಭಿಃ ವೃಷ್ಟ್ಯಾಭಿವೃಷ್ಟಾಭಿರತೌಷಧೀಭಿಃ ಮರ್ತ್ಯ ಅಥಾನ್ಯೇನ ಕ್ಷುಧಂ ಜಯಂತಿ. ಹೀಗೆ ಸೂರ್ಯಚಂದ್ರರ ಜೋಡಿಯಿಂದ ಉಂಟಾಗುವ ಒಂದು ಅನ್ನದಿಂದ ಕ್ಷುಧಂ ಜಯಂತಿ, ಹಸಿವೆಯನ್ನು ಗೆಲ್ತಾರೆ. ದೇವತೆಗಳಿಗೆ ನಾವು ಈ ಅನ್ನದಿಂದ ತೃಪ್ತಿಯನ್ನು ಕೇಳಬೇಕು. ಇನ್ನು ಪಿತೃಗಳಿಗೂ ಕೂಡ ಇದೆಲ್ಲ ಪಿತೃಗಳಿಗೆ ಕೊಡುವ ಸ್ವಧ, ದೇವತೆಗಳಿಗೆ ಮಾಡುವ ಸ್ವಾಹ, ಈ ತರಹದ ಅರ್ಪಣೆ, ಇದೆಲ್ಲಕ್ಕೂ ದೇವರು ಕಾರಣ. ಇತ್ಯೇಷ ಏಕಚಕ್ರೇಣ ಸೂರ್ಯಸ್ತೂರ್ಣಂ ಪ್ರಮುಂಚತಿ. ಈ ರೀತಿ ಒಂದು ಚಕ್ರದ ರಥದಿಂದ ಸೂರ್ಯದೇವ ಈ ರೀತಿ ತಿರುಗ್ತಾ ಇರ್ತಾನೆ. ನೋಡಪ್ಪ, ಇಷ್ಟು ನಿನಗೆ ಹೇಳಬಹುದಾದದ್ದು. ಆಮೇಲೆ ಈ ಬೇರೆ ಬೇರೆ ವೀಥಿಗಳು, ರಥದ ವೀಥಿ ಅಂದರೆ ಬೀದಿ, ಆ ವೀಥಿಯೇ ಬೀದಿಯಾಗಿರೋದು. ಬೇರೆ ಬೇರೆ ನಕ್ಷತ್ರಗಳು ಸಿಗ್ತವೆ, ಹ್ರಾಸವೃದ್ಧಿಗಳಾಗತ್ತೆ ಸೂರ್ಯನದ್ದು. ಇದಕ್ಕೆ ಬೇಕಾದ ಬೇರೆ ಬೇರೆ ಛಂದಸ್ಸುಗಳು ನಮ್ಮಲ್ಲಿ ಬೇರೆ ಬೇರೆ ಪರಿಣಾಮವನ್ನು ಉಂಟು ಮಾಡುತ್ತವೆ. ಈ ರೀತಿ ಸೂರ್ಯನ ವ್ಯಾಪಾರವನ್ನು ನಾನು ಸಂಕ್ಷಿಪ್ತವಾಗಿ ವರ್ಣನೆ ಮಾಡಿದ್ದೇನೆ. ಅದೇ ರೀತಿ ಚಂದ್ರನೂ ಕೂಡ, ಚಂದ್ರ ಸೂರ್ಯನಂತೆ, ಚಂದ್ರ ಸೂರ್ಯ ಇಬ್ಬರು ಸಮಾನ ಕಕ್ಷೆಯವರು. ಸೂರ್ಯ ಏನು ಮಾಡ್ತಾನೆ, ಒಂದೇ ಥರ ಇರೋ ಹಾಗೆ ಕಾಣಿಸ್ತಾ ಇರ್ತಾನೆ. ಆದರೆ ಚಂದ್ರನ ಮಂಡಲದಲ್ಲಿ ಕ್ರಮೇಣ ದೇವತೆಗಳ, ಪಿತೃಗಳ, ದಿಗ್ದೇವತೆಗಳ ಪೂರ್ಣ ಶಕ್ತಿಪಾತ, ಆಮೇಲೆ ಅದನ್ನು ಹಾಗೆ ಭೂಮಿಗೆ ಕೊಡೋದು. ಚಂದ್ರನ ಮಂಡಲದ ವೃದ್ಧಿಕ್ಷಯಗಳಿದೆಯಲ್ಲ, ಅದು ಜಗತ್ತಿಗಾಗುವಂತಹ ಅನುಗ್ರಹ. ಪುರಾಣದಲ್ಲಿ ಒಂದು ಅರ್ಥವಾದದ ಕಥೆ ಇದೆ, ಮಾವನ ಶಾಪ ಅಂತ. ಅವನು ಹೋದನಂತೆ, ಯಾರು ಚಂದ್ರ
27 ಜನ ದಕ್ಷನ ಹೆಣ್ಣು ಮಕ್ಕಳನ್ನು ಮದುವೆ ಆದ. ಅದರಲ್ಲಿ ರೋಹಿಣಿಯ ಮೇಲೆ ವಿಪರೀತ ಪ್ರೀತಿ. ಒಬ್ಬರ ಮೇಲೆ ಜಾಸ್ತಿ ಪ್ರೀತಿ ಬಂದರೆ ನಾವು ಕಾರಣ ಕೇಳಲಿಕ್ಕಾಗಲ್ಲ. ನಿಮ್ಗೆ ಯಾಕೆ ಅವ್ರು ಬಹಳ ಇಷ್ಟ ಅಂದರೆ ಗೊತ್ತಿಲ್ಲ. ಯಾಕೆ ಇಷ್ಟ ಅದು ಕಾರಣ ಕೊಟ್ಟು ಲೆಕ್ಕಾಚಾರದಲ್ಲಿ ಪ್ರೀತಿ ಮಾಡಲಿಕ್ಕಾಗತ್ತೆ. ರೋಹಿಣಿ ಮೇಲೆ ಇಷ್ಟ ಅಷ್ಟ ಅವನಿಗೆ, ಚಂದ್ರನಿಗೆ. ಉಳಿದ 26 ಜನ ತಂಗಿಯರು ಹೋಗಿ ದೂರು ಕೊಟ್ಟರು, ರೋಹಿಣಿಯ ಮೇಲೇನೆ ಹೆಚ್ಚು ಪ್ರೀತಿ ಇದೆ ಅಂತ. ದಕ್ಷ ಪ್ರಜಾಪತಿಗೆ ಸಿಟ್ಟು ಬಂದು ಶಾಪ ಕೊಟ್ಟ, ನಿನಗೆ ಕ್ಷಯರೋಗ ಬರಲಿ ಅಂತ. ಆಮೇಲೆ ಅವನು ಬಂದು ಕೇಳಿದ, ರೋಹಿಣಿ ಗುಣಗಳಿದ್ದವರ ಮೇಲೆ ಹೆಚ್ಚು ಪ್ರೀತಿ ಅಲ್ವೇ? ಈಗ ಮಾತ್ರ ಹಾಗೆ ಬಯಸ್ತಾ ಇರೋದು. ನನ್ನಲ್ಲಿ ಏನೂ ಗುಣ ಇಲ್ಲದೆ ಹೋದರೂ ಎದುರುಗಡೆ ಇರುವವರು ಗುಣವಂತರಾಗಬೇಕು. ಈ ಕಂಡೀಷನಲ್ ಲವ್ ಇವಾಗ ಇರೋದು. ನಾವು ಹೆಂಗ್ ಬೇಕಾದ್ರೆ ಇರ್ತೀವಿ ರೀ, ಮೋದಿ ಹೀಗಿರ್ಬೇಕು ಅಂತಾರೆ. ಅದೆಂಗದು? ಆ ಗುಣ ನಾವು ಸರಿಯಾಗಲ್ಲ, ಅವನು ಸರಿಯಾಗ್ಬಿಡ್ಬೇಕು. ಅದೆಂಗಾಗತ್ತೆ? ಇದೆಲ್ಲ ಸಮಸ್ಯೆ. ಇವತ್ತು ಮಾತ್ರ ಅದಿರೋದು. ಗುಣ ಅವನು ಹೇಳಿದ, ಗುಣಕ್ಕೆ ಅನುಗುಣವಾದ ಪ್ರೀತಿ ಅಲ್ವೇ? ನಾವು ಹಾಗೆ, ನಾವು ಎಕ್ಸ್ಪೆಕ್ಟ್ ಮಾಡೋದು ಹಾಗೆ. ನಾನು ಏನೂ ನನ್ನಲ್ಲಿ ಗುಣ ಇಲ್ಲದೆ ಹೋದರೂ ನನ್ನನ್ನು ಪ್ರೀತಿಸುವವರು ಗುಣಭರಿತರಾಗಿರಬೇಕು ಅನ್ನೋದು ನಿರೀಕ್ಷೆಯೇ. ನನ್ನಲ್ಲೇನು ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ. ನಾನು ಯಾರನ್ನ ಏನು ಬೇಕಾದ್ರೆ ಇವರು ಹೀಗಿರಬೇಕು, ಪ್ರತಿ ದಿವಸ ನನ್ನನ್ನು ಈ ರೀತಿ ಬಂದು ಎಲ್ಲ ಸೇವೆ ಮಾಡಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡೋದು. ಆ ತರಹ ಇಡೀ ಜಗತ್ತು. ಅವನು ಹೋಗಿ ಹೇಳಿದ, ಅವನು ಯಾರು ಚಂದ್ರ ಅಲ್ಲ, ರೋಹಿಣಿ ಗುಣದಿಂದ ಜ್ಯೇಷ್ಠಳು, ಅದರಿಂದಾಗಿ ಸರಿ ಏನು ಮಾಡೋದು? ಇಲ್ಲ, ಏನು ಯೋಚನೆ ಮಾಡೋದು ಬೇಡ, ಇದು ಮಂಡಲಕ್ಕೆ ಈ ಶಾಪ. ಮಂಡಲದಲ್ಲಿ ಪೂರಯಂತಿ ದಿಶ ಸೋಮಂ ದೇವತಾ ಪಿತರಸ್ತಥಾ. ದಿಕ್ಕುಗಳು, ನದಿಗಳು, ಗೋವುಗಳು ಇದೆಲ್ಲವೂ ಕೂಡ ಚಂದ್ರಮಂಡಲವನ್ನ ತಮ್ಮ ಶಕ್ತಿಯಿಂದ ತುಂಬಬೇಕು. ಅದರಿಂದ ಜಗತ್ತಿಗೆ ಎಫೆಕ್ಟ್ ಆಗುತ್ತೆ. ಅದರಿಂದಾಗಿ ಸೂರ್ಯನ ಇದು ಸಮುದ್ರದ ಏರಿಳಿತಗಳು ಎಲ್ಲ ಹೀಗೆಲ್ಲ ಶುರು ಆಗತ್ತೆ. ಅದರಿಂದ ತತಪೀತ ಕ್ಷಯಂ ಸೋಮಂ ಯುಗಪತ್ ವ್ಯಾಪಯನ್ ರವಿಹಿ ಪೀತಂ ಪಂಚದಶಾಹಂಚ ರಶ್ಮಿನೈಕೇನ ಭಾಸ್ಕರ ಆಪೂರಯಂತದೌತೇನ ಭಾಗಂ ಭಾಗಂ ಅಘಕ್ರಮಾತ್. ಎಲ್ಲರೂ ಕೂಡ ಚಂದ್ರನನ್ನ ತುಂಬುತ್ತಾರೆ. ಆ ತುಂಬಿದ ಶಕ್ತಿ ಜಗತ್ತಿನಲ್ಲೇ ಖಾಲಿಯಾಗತ್ತೆ. ಮತ್ತೆ ಇವರು ಅದನ್ನು ತುಂಬುತ್ತಾರೆ. ಅದು ದೇವಲೋಕದ ಗೋವುಗಳು ತುಂಬೋದು. ಈ ರೀತಿ ಒಂದು. ಆದರೆ ಜನರಿಗೆ ಏನಂತ ತೋರುತ್ತೆ ಅಂದರೆ, ಸೂರ್ಯನಿಂದ ಚಂದ್ರ ಬಲಗೊಳ್ತಾ ಇದ್ದಾನೆ ಅಂತ ತೋರುತ್ತೆ. ಇತ್ಯೇವಂ ಸೂರ್ಯವೀರ್ಯೇಣ ಚಂದ್ರಸ್ಯ ಆಪ್ಯಾಯತೆ ತನುಹು. ಹುಣ್ಣಿಮೆಯಲ್ಲಿ ಪೂರ್ಣಮಂಡಲವಾಗಿಯೂ, ಬಹುಲದಲ್ಲಿ ಕೃಷ್ಣ ಪಕ್ಷದಲ್ಲಿ ಮಂಡಲವನ್ನು ಕಳೆದುಕೊಳ್ಳುವಂತೆಯೂ ಕಾಣುತ್ತಾನೆ. ಅದು ಕಳ್ಕೊಳ್ಳೋದು ಯಾರಿಗಾಗಿ? ನಮಗಾಗಿ. ಆ ಒಂದು ಸರ್ಕಲ್ಲು ಇಲ್ಲ ಅಂತಂದ್ರೆ, ಆ ಒಂದು ಆವೃತ್ತಿ ಇಲ್ಲ ಅಂದ್ರೆ ಜಗತ್ತಿಗೆ ಎಷ್ಟು ನಷ್ಟ ಆಗತ್ತೆ ಗೊತ್ತಾ? ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಸೋಮ ಮತ್ತೆ ಚಂದ್ರ ಇಬ್ಬರು ಕೂಡ ಒಂದು ಬಿಂದುವಿನಲ್ಲಿ ಬಂದರೆ ಅದನ್ನು ಅಮಾವಾಸ್ಯ ಅಂತ ಕರೆಯೋದು. ಅಮ ಅಂದರೆ ಜೊತೆಗೆ, ವಾಸ್ಯ ಅಂದರೆ ವಾಸ ಮಾಡುವುದು. ಅಮಾತ್ಯರು ಅಂದ್ರೆ ಗೊತ್ತಾಯ್ತಲ್ಲ, ರಾಜನ ಜೊತೆಗೇ ಇರುವವರು ಅಂತ. ನಾವಿವತ್ತು ಆ ಪದವನ್ನು ಹೆಚ್ಚು ಬಳಸಲ್ಲ. ಇಡೀ ಭಾರತ ಮುಖ್ಯಮಂತ್ರಿ ಜಿ ಅಂತ ಕರಿತೇವೆ. ಆ ತಮಿಳರು ಮಾತ್ರ ಮೊದಲ ಮೈಚ್ಚರ್
ಅಮೈಚ್ಛರಂದ್ರೆ ಅಮಾತ್ಯರು ಅನ್ನೋದ್ರ ರೂಪ. ಸಂಸ್ಕೃತವೇ ಇಲ್ಲ ಅಂತಾರೆ. ಹಾಗೆ ಈಗ ಕನ್ನಡದಲ್ಲಿಯೂ ಶುರುವಾಗಿವೆ ಅವಿವೇಕಿಗಳು. ಸಕ್ಕದದವಂ ಬಳಸೆನೆಂ ನಾಮ್ ಅಂತ ಹೇಳಿ ಕಬ್ಬಿಗರ ಕಾವ, ಕವಿ ಆಂಡಯ್ಯ ಅಂತ ಒಬ್ಬ ಇದ್ದಾನೆ, ಅವನದೊಂದು ಪದ್ಯ, ಅವನದೊಂದು ಕವನದ ಕೃತಿ ಕಬ್ಬಿಗರ ಕಾವ ಅಂತ. ಆ ಕಬ್ಬಿಗ ಅನ್ನೋದು ಕವಿಯ ರೂಪವೇ, ಆಯ್ತಾ? ಅದರಲ್ಲಿ ಅವನು ಸಕ್ಕದದ ನುಡಿಯನೇಂ, ಸಕ್ಕದ ಅಂದರೆ ಸಂಸ್ಕೃತ, ಸಂಸ್ಕೃತದ ನುಡಿಯನೇನೋ ನಾನು ಕನ್ನಡದಲ್ಲೇ ಹೇಳ್ತೇನೆ ಅಂತ ಹೇಳ್ತಾನೆ. ಅಲ್ಲ, ಅದು ಒಳ್ಳೆ ಪ್ರತಿಜ್ಞೆನೆ. ಅಚ್ಚ ಕನ್ನಡದಲ್ಲಿ ಮಾತನಾಡೋದು ಅಂತನ್ನೋದು ಒಳ್ಳೆಯದೇ, ಅದು ಎರಡೂ. ಆದರೆ ಸಕ್ಕದ ಅಂತನ್ನೋದು ಸಂಸ್ಕೃತದ್ದೇ ರೂಪ. ಸಂಸ್ಕೃತ ಸಕ್ಕದ, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ನಮ್ಮಮ್ಮ ನನಗೆ ಗ್ರೇಟೆ ಇಲ್ಲ ಅನ್ನಲ್ಲ. ನಮ್ಮಮ್ಮ ನಮ್ಮ ಅಜ್ಜಿಯಿಂದ ಹುಟ್ಟಿಲ್ಲ ಅಂತಂದ್ರೆ ಏನು ಸಾಯೋದ್ರಿ? ನಮ್ಮಮ್ಮ ಇನ್ನೊಬ್ಬರಿಗೆ ಮಗಳೇ. ಹಾಗೆ ಕನ್ನಡ ನಮ್ಮ ಅಮ್ಮನೇ, ಅದರಲ್ಲಿ ಯಾವುದೇ ವಿವಾದ ಇಲ್ಲ. ಆದರೆ ಆ ಕನ್ನಡ ಸಂಸ್ಕೃತ ತಾಯಿಯ ಮಗಳು. ನಮ್ಮ ಅಜ್ಜಿಯನ್ನು ನಾನು ಒಪ್ಪಲ್ಲ, ನೀನು ಒಪ್ಪಿದ್ರೆಷ್ಟು ಬಿಟ್ಟರೆಷ್ಟು, ಸಂಸ್ಕೃತ ಇದೆ ಅಷ್ಟೇ. ಈ ಮೊದಲು ತಮಿಳಿನಲ್ಲಿ ಮಾತ್ರ ವಿವೇಕಿಗಳಿದ್ರು, ಈ ಕನ್ನಡದಲ್ಲೂ ಶುರು ಆಗೋಗಿದ್ದಾರೆ. ಅದರಿಂದ ಇಲ್ಲಿ ಏನಂತ ಹೇಳಿದ್ರೆ ಅಮಾತ್ಯ, ಅಮ ಅಂದ್ರೆ ಜೊತೆಗೆ. ನಾವು ಅಮಾವಾಸ್ಯೆಯಿಂದ ಇಲ್ಲಿ ತನಕ ಬಂದ್ವಿ, ಕಬ್ಬಿಗರ ಕಾವದ ತನಕ ಬಂದ್ವಿ, ಅಂಡಯ್ಯನ ತನಕ ಬಂದಿದ್ದು. ಅಮಾವಾಸ್ಯ ಒಂದು ಬಿಂದುವಿನಲ್ಲಿ ಒಮ್ಮೆ ವಾಸ ಮಾಡ್ತಾರೆ. 27 ದಿನಗಳಲ್ಲಿ ಒಮ್ಮೆ ಒಂದು ಬಿಂದುವಿನಲ್ಲಿ ವಾಸ ಮಾಡ್ತಾರೆ. ಆ ದಿನವನ್ನ ಅಮಾವಾಸ್ಯ ಅಂತ ಕರೀತಾರೆ. ಅಲ್ಲ, ಸೋಮ ಅಂತ ಹೇಳಿದ್ರೆ ಅದು ಇಬ್ರು ಆಗ್ತಾರೆ. ಸೋಮ ಅಂದ್ರೆ ಅದು ಈಶ, ಹೌದು. ಉಮಯ ಸಹಿತ ಸೋಮಃ ಅಂತದಲ್ಲಿ. ಅಮಾಗೂ ಸೋಮಾಗೂ ಏನೂ ಇದಿಲ್ಲ. ಪಿತರಶ್ಚೋಪತಿಷ್ಠಂತಿ ಅಮಾವಾಸ್ಯಾಂ ನಿಶಾಕರಂ. ಈ ಅಮಾವಾಸ್ಯೆ ಈ ಸಂದರ್ಭದಲ್ಲಿ ಕೃಷ್ಣ ಪಕ್ಷದಲ್ಲಿ ಪಿತೃಗಳನ್ನು ಆರಾಧನೆ ಮಾಡಬೇಕು, ಶುಕ್ಲ ಪಕ್ಷದಲ್ಲಿ ದೇವತೆಗಳನ್ನು ಆರಾಧನೆ ಮಾಡಬೇಕು. ತಥೋಪರಾಹ್ನೆ ಪಿತರಃ ಜಘನ್ಯ ದಿವಸೇ ಪುನಃ ಪಿಬಂತಿ ದ್ವಿಕಲಂ ಕಾಲಂ ಶಿಷ್ಟಾಸ್ತಾಸ್ತು ಕಲಾಸ್ತು ಯಾಹ. ಈ ರೀತಿ ಒಬ್ಬೊಬ್ಬರಿಗೆ ಒಂದೊಂದು ಸಮಯ ಇದೆ. ಆ ಸಮಯವನ್ನ ಅರಿತು ಆ ಸಮಯದಲ್ಲಿ ಅವರನ್ನು ಆರಾಧನೆ ಮಾಡಬೇಕು. ಇದು ದಿನಗಳಿಗೆ, ಪಕ್ಷಗಳಿಗೆ, ಮಾಸಗಳಿಗೆ ಇವುಗಳೆಲ್ಲ ಬದಲಾವಣೆ ಆಗ್ತಾ ಹೋಗುತ್ತೆ. ಏವಂ ಸೂರ್ಯ ನಿಮಿತ್ತೇತೆ ಕ್ಷಯ ವೃದ್ಧಿ ನಿಶಾಕರೇ ವೃದ್ಧಿ ಕ್ಷಯೌ ವೈ ಪಕ್ಷಾದೌ ಷೋಡಶ್ಯಾಂ ಶಶಿನಃ ಮೃತೌ. ಈ ರೀತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಇವುಗಳ ನಡೆ, ಇವುಗಳಲ್ಲಿ ಸೂರ್ಯ ಯಾವ ರೀತಿ ನಿಯಾಮಕನಾಗಿರ್ತಾನೆ, ಇದನ್ನೆಲ್ಲವನ್ನು ಕೂಡ ನಿರೂಪಣೆ ಮಾಡ್ತಾ ಇದ್ದಾರೆ. ಈ ರೀತಿ ನಾವು 127ನೇ ಅಧ್ಯಾಯವನ್ನು ನೋಡಿದ್ದೇವೆ. ಇನ್ನು 127ನೇ ಅಧ್ಯಾಯದಲ್ಲಿ ಒಂದು ಸಂಗತಿಯನ್ನು ಹೇಳಬೇಕಿದೆ, ನಕ್ಷತ್ರಗಳ ಬಗೆಗೆ. ನೋಡೋಣ, ಆದರೆ ಹೇಳೋಣ, ಇಲ್ಲ ಅಂತಂದ್ರೆ ಕಥಂ ದೇವಗ್ರಹಾಣಿ ಸ್ಯು ಪುನರ್ಜ್ಯೋತಿಂಷಿ ವರ್ಣಯ. ಮತ್ತೆ ಗ್ರಹದ ಬಗ್ಗೆ ಹೇಳು ಅಂತ ಹೇಳ್ತಾನೆ ಅಂತಾರೆ ಋಷಿಗಳು. ಅದನ್ನ ಆದರೆ ಮುಂದಿನ ಶನಿವಾರ ನೋಡುವ. ನಾಳೆಯಿಂದ ಯಥಾ ಪ್ರಕಾರ ವಿಷ್ಣು ಸಹಸ್ರನಾಮ ಮುಂದುವರ್ಕೊಂಡು ಹೋಗುತ್ತೆ. ಕೃಷ್ಣಾರ್ಪಣಮಸ್ತು.